ದೇಗೋ KGF ಗೊತ್ತಂತೆ. ಸೊ ಯಶ್ ಬ್ರೋ ನಿಮ್ಮ ಫ್ಯಾನ್ಸು ಪಾಕಿಸ್ತಾನದಲ್ಲಿ ಕೂಡ ಇದ್ದಾರೆ. ಎಲ್ಲರೂ ನನಗೆ ಗುರಾಯಿಸ್ತಾ ಇದ್ದಾರೆ. ಪಾಕಿಸ್ತಾನಿ ಹಳ್ಳಿಲಿ ಕರ್ನಾಟಕದ ಪಂಚ ಹಾಕೊಂಡು ಇದು ಯಾವ ನನ್ನ ಮಗ, ಇದು ಯಾವ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ದಾನೆ ಅಂತ. ಪಾಕಿಸ್ತಾನಿ ಹಳ್ಳಿಯ ಮನೆ. ಇಲ್ಲಿ ನೋಡಿ, ಇಲ್ಲಿ ಹಾಲು ಹೆಂಗಿಟ್ಟಿದ್ದಾರೆ ಅಂತ. ನಮಸ್ಕಾರ ಗ್ಲೋಬಲ್ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮತ್ತೆ ನಿಮ್ಮ ಮುಂದೆ ಪಾಕಿಸ್ತಾನದ ಒಂದು ಹಳ್ಳಿಯಿಂದ. ಈ ಹಳ್ಳಿಯ ಹೆಸರು ಸೈದ್ಪುರ್ ವಿಲೇಜ್ ಅಂತ. ಇದರ ಇತಿಹಾಸ, ಇದರ ಒಂದು ಸಾಂಸ್ಕೃತಿಕ ಇಂಪಾರ್ಟೆನ್ಸನ್ನು ಈ ವಿಡಿಯೋಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಮಂದಿರ, ಹಿಂದೂ ಮಂದಿರ, ಗುರುದ್ವಾರ ಹಾಗೆ ಮಸೀದಿ ಒಟ್ಟಿಗೆ ಇರೋದು ಬಹಳ ವಿಶೇಷ. ಇದು ಮೊಘಲ್ ಎಂಪರರ್ ಮೊಘಲ್ ರೂಲ್ ಆ ಸಮಯದಿಂದ ಈ ಜಾಗ ನಿಂತಿದೆ. ಆಲ್ಮೋಸ್ಟ್ 50-30 1530 ಆ ಶತಮಾನದಿಂದ, 15ನೇ ಶತಮಾನದಿಂದ ಈ ಒಂದು ಹಳ್ಳಿ ಎಕ್ಸಿಸ್ಟೆನ್ಸಲ್ಲಿದೆ. ಈ ಹಳ್ಳಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ಮೊಟ್ಟ ಮೊದಲನೇ ಬಾರಿಗೆ ಪಾಕಿಸ್ತಾನಿ ಹಾಡುಗಳನ್ನ ನೋಡ್ತಾ ಇದ್ದೀನಿ ನಾನು. ಇದು ಯಾವ ಥರ ಹಾಡುಗಳ್ರಿ? ಪಾಕಿಸ್ತಾನಿ ಹಾಡುಗಳು ಎದುರ್ಕೊಳ್ಳೋದೇ ಇಲ್ಲ. ನಾವು ಆರಾಮಾಗಿ ಮುಟ್ತಾ ಇದ್ದೀನಿ, ಮಾತಾಡಿಸ್ತಾ ಇದ್ದೀನಿ, ಏನೂ ಮಾಡ್ತಾಯಿಲ್ಲ, ಓಡೋಗ್ತಾ ಇಲ್ಲ, ಆರಾಮಾಗಿವೆ. ಇವಾಗ ಗೊತ್ತಿಲ್ಲ ನಾವು ಇದನ್ನು ಮಟನ್ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡ್ತೀವಿ ಅಂತ, ಅಲ್ವೇನಾ? ಓನು ಸೊ ಹಳ್ಳಿಗೆ ಎಂಟ್ರಿ ಹೊಡಿತಾ ಇದ್ದೀವಿ. ಇದು ಸಿಕ್ಕಾಪಟ್ಟೆ ಐತಿಹಾಸಿಕ ಹಳ್ಳಿ. ಮಂಗ್ರಲಾ ಹಿಲ್ಸ್ ಮತ್ತು ದಮೆನಿಕೋ ಬೆಟ್ಟ ಗುಡ್ಡಗಳು ನೋಡ್ತಾ ಇದ್ದೀರಲ್ಲ, ಅದರ ಮಧ್ಯೆ ಇರುವಂತಹ ಹಳ್ಳಿಯ ಒಬ್ಬ ಬಾಲಕ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಾನೆ. ಸ್ಕೂಲ್ ಮೇ ಪಡ್ತೇವೆ? ಕ್ಯಾ ಪಡ್ತೇವೆ? ಪೇಪರ್ ತಾ ಎಕ್ಸಾಮ್ ಅಂದರೆ ನಮಗೆ ಸಿಕ್ಕಾಪಟ್ಟೆ ಭಯ ಮುಂಚೆಯಿಂದನೂ. आपको भी डर लगता है एग्जाम का? नहीं। वो क्या भाई, क्या पेपर था आज? इस्लामियात का। इस्लामियात का रिलीजन। ओके, कैसा किया? आसान था। आपकी घर किधर है? थोड़ा सा ऊपर है। ऊपर लेके जाओगे, दिखाओगे आपके घर? हाँ, तो इधर बॉयज़ के लिए अलग स्कूल, गर्ल्स के लिए अलग स्कूल होता है क्या? जी। कोई साथ में कभी नहीं बैठते? नहीं। ಓಕೆ, ನನಗೆ ಗೊತ್ತಿರಲಿಲ್ಲ ಈ ವಿಚಾರ. ಸೊ ಕೋ ಎಜುಕೇಷನ್ ನಿಮ್ಗೆ ಇಲ್ಲಿ ಸಿಗಲ್ಲ. ಬನ್ನಿ ಹುಡುಗನ ಜೊತೆಗೆ ಹೋಗೋಣ ಅಲ್ಲಿಗೆ. ಚಲೇ ಆಪ್ಕಿ ಗಾವ್. ಸೊ ಹಳ್ಳಿವೇನೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸ್ಕೂಲಿನ ಹುಡುಗನ ಜೊತೆ. ಎಲ್ಲ ಕಡೆ ಬೈಕ್ ನಿಂತಿವೆ. ಮನೆಗಳನ್ನ ಡಿಸೈನ್ ನೋಡಿ. ಇಲ್ಲಿ ಯಾವುದೊಂದು ಪಾಪು ಇದೆ, ಮುದ್ದಾದ ಪಾಪು. ಬೆಟ್ಟದ ತಪ್ಪಲಿನಲ್ಲಿ ಇರುವಂಥ ಹಳ್ಳಿ. ಸಿಕ್ಕಾಪಟ್ಟೆ ಕೊಳೆ ಮಾಡಿದ್ದಾರೆ, ಆ ಕಡೆ ಈ ಕಡೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟು. तो कितना मार्क्स लोगे आज? 100 out of 50। 50 लोगे? ओके, आधा लेगा. इधर ही तेरा घर? हाँ, कितना दूर है? ಮಳೆ ಬಂದು ಹಳ್ಳಿ ಎಲ್ಲ ನೆಂದೋಗಿದೆ. ಎಲ್ಲರೂ ನನಗೆ ಗುರಾಯಿಸ್ತಾ ಇದ್ದಾರೆ. ಪಾಕಿಸ್ತಾನಿ ಹಳ್ಳಿಲಿ ಕರ್ನಾಟಕದ ಪಂಚ ಹಾಕ್ಕೊಂಡು ಇದು ಯಾವ ನನ್ನ ಮಗ, ಇದು ಯಾವ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ದಾನೆ ಅಂತ. ಸೊ ಈಗ ನಮ್ಮ ಸ್ಕೂಲ್ ಹುಡುಗ ನಮಗೆ ಇಲ್ಲಿನ ಲೋಕಲ್ ಶಾಪು ಅಂಗಡಿಗಳೆಲ್ಲ ತೋರಿಸ್ತಾನೆ. ಫಸ್ಟು ಹಾಲಿನ ಅಂಗಡಿ ನೋಡ್ಕೊಂಬರೋಣ ಬನ್ನಿ. ನೋಡ್ರಿ ಕರ್ನಾಟಕದ ಪಂಚೆ ಪಾಕಿಸ್ತಾನದಲ್ಲಿ. हाँ, भाई क्या है, दूध की दुकान, अंदर आ सकता हूँ? तो क्या क्या बिकता है इधर? दूध, दही, मक्खन, लस्सी। दिखाओ ना कुछ अंदर ले आओ। हाँ, आ जाओ भाई. हाँ ನೋಡಿ ಇಲ್ಲಿ एक प्लेट मिलेगा वो हाथ में. ಸೊ ಇದು ಮೊಸರು ಸಿದ್ಧವಾಗಿದೆ. 1 लीटर कितने में मिलता है? 240. ये पूरे के लिए? 1 किलो 1 kg 240. ಇಲ್ಲಿ ನೋಡಿ, ಇಲ್ಲಿ ಹಾಲು ಹೆಂಗೆ ಇಟ್ಟಿದ್ದಾರೆ ಅಂತ. ये क्या 1 लीटर का है? ये ಇದು 1/4 ಲೀಟ್ರು, ಇದು अर्धा लीटर, ಇದು 1 लीटर. हाल ಹಿಂಗೆ ಇಟ್ಟಿದ್ದಾರೆ. हाल कितना है? दूध कितना है?
दूध 200 200 ರೂಪಾಯಿ. ಅದು ಸರಿ ಸುಮಾರು ಒಂದು 60 ರೂಪಾಯಿ. ಇದು ಬೆಣ್ಣೆ. ಗಾಯ್ಕಿ ಭೇಸ್ಕಿ ಭೇಸ್. ಸೊ ಎಮ್ಮೆಯ ಬೆಣ್ಣೆ ಇದು. ಓಕೆ ಓಕೆ, ಥ್ಯಾಂಕ್ ಯು, ಬಾಯ್. ಸೊ ಇದು ಹಳ್ಳಿಯ ಜೀವನ ಇಲ್ಲಿಯದು. ಹೆಂಗೆ ಮುಂದೆ ಹೋಗೋಣ ಬನ್ನಿ. छोटू और क्या दिखाएगा? दिखाओ आज. हाँ, ಸೊ ಈ ಚೋಟುಗೆ ಗೊತ್ತಾಗಿಲ್ಲ ನಾನು ಯಾವ ದೇಶದವನು ಅಂತ. ಕಿಧರ್ ಸೆ ಹೂಂ ಮೈ, ಕಿಧರ್ ಕಾ ದಿಕ್ತಾ ಹೂಂ? इंडिया. ಎಂತೆಂತ ದೊಡ್ಡವರೇ ಗೆಸ್ ಮಾಡಲಿಲ್ಲ. ಈ ಹುಡುಗ ಹಿಂಗೆ ಗೆಸ್ ಮಾಡ್ದ. कैसे ಗೆಸ್ किया तूने? देख के पता लगता है ना. ಹಾಂ, ಓ ಡ್ರೆಸ್ಸು, ಇದೇ ಪ್ರಾಬ್ಲಮ್ಮು. ಇವತ್ತು ಇವ್ರು ನಮ್ಮ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಗೆಸ್ ಮಾಡ್ಬಿಟ್ಟ. कैसा इंडिया के ड्रेस कैसे बोलो? हाँ यूं ही है. हाँ, यूं ही है. कैसा है? सही है. कैसा दिखता है? ओके, आप बोलो कैसा दिखता है? जबरदस्त है. हाँ, कैसा है? अच्छा है, जबरदस्त है. जबरदस्त, जबरदस्त. बिल्कुल. मजे थैंक यू ब्रो, थैंक यू सो मच. आपका भी ड्रेस ज़बरदस्त है. यूनिफॉर्म हमेशा बोरिंग होता है ना? क्या करें, बड़ा हो जा जल्दी. ओके चलो आगे निकलेंगे. पाकिस्तानी नाटी कोಳಿ ಸಿಕ್ತಲ್ಲ ಯಾವುದು ಕೈಗೆ ಸಿಕ್ಕಿದ್ರೆ ಹಿಡಿದು ಬಿರಿಯಾನಿ ಮಾಡಿಬಿಡ್ತೀನಿ. ಸೊ ಪಾಕಿಸ್ತಾನಿ ಹಳ್ಳಿಯ ಕಿರಾಣಿ ಅಂಗಡಿಯಲ್ಲಿ ಫಸ್ಟ್ ಇಟ್ಟಿರೋದು ಪೊರ್ಕೆ, ಅದಾದಮೇಲೆ ಚಿಪ್ಸು, ಅದಾದಮೇಲೆ ಸೆರೆಲಾಕು ಗಿರಲಾಕು ಎಲ್ಲ ನಮ್ಮ ಥರನೇ. ಇಲ್ಲಿ ಹಳ್ಳಿಯ ಬೈಕ್ಗಳು ಯಾವ ಥರ ಇರುತ್ತೆ ಅಂತ ನಿಮ್ಗೊಂದು ದರ್ಶನ ಸಿಗ್ತಾ ಇದೆ. ಯುನೈಟೆಡ್, ಇದು 70cc ಬೈಕು, ಇದು ಸೂಪರ್ ಸ್ಟಾರು. ಅದಾದಮೇಲೆ ಹೋಂಡಾ ಇದೆ CD70. ಇದು ಎಲ್ಲದಕ್ಕಿಂತ ಮೋಸ್ಟ್ ಫೇಮಸ್ ಬೈಕು CD70. ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ. ಹಾಗೆ ಇಲ್ಲಿ ತಾತ, ಅಸ್ಸಲಾಮ್ ಅಲೈಕುಮ್. ತಾತ ನೋಡ್ಬೋದು ನೀವು, ತಮ್ಮ ಮೊಮ್ಮಗಳೊಂದಿಗೆ ಕೂತಿದ್ದಾರೆ. कैसे हो चाचा? ये आपकी पोती है? पोती. ओह बहुत बढ़िया. क्या नाम है इसका? इसका नाम है रेहान. रेहान. आजा रेहान, एक बार आजा. आजा आजा आजा. नहीं बच्चे ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನಿ ಮಗುವನ್ನ ಮಾತಾಡಿಸ್ತಾ ಇರೋದು ರಿಹಾನ್. और देखना तो कैमरे से देख, कैमरे से. ಹುಷಾರಿಲ್ಲ ಅನ್ಸುತ್ತೆ ಪಾಪ. ಹೋಗೋಗಿ ಬೇಡ, ಅಳ್ಬೇಡ ಅಳ್ಬೇಡ ಅಳ್ಬೇಡ. ಆಜಾ ಆಜಾ ಆಜಾ. ಬಾಯ್ ಬಾಯ್. ಫ್ರೆಂಡ್ ಆಗ್ಬಿಟ್ಲು ರಿಹಾನ್. ನೋಡಿ ಇಲ್ಲಿ ಹೆಂಗೆ ಕಲ್ಲುಗಳ ಒಂದು ಕಾಂಪೌಂಡ್ ಕೊಟ್ಟು ಅದರ ಮೇಲೆ ಮನೆಯನ್ನು ಕಟ್ಟಲಾಗಿದೆ ಅಂತ ಹಳ್ಳಿಯಲ್ಲಿ. ಯಪ್ಪ, ಆರಾಮ ನಡ್ಕೊಂಡು ಹೋಗ್ತಾ ಇದೀವಿ ಹಳ್ಳಿಯಲ್ಲಿ. ಪಾಕಿಸ್ತಾನಿ ಹಳ್ಳಿಯಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗ ಪಂಚೆ ಉಟ್ಕೊಂಡು ಹೆಂಗೆ ಹೋಯ್ತಾನೆ ನೋಡ್ರಿ. ಇದು 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 ಪಾಕಿಸ್ತಾನದ ಹಳ್ಳಿಯ ಬ್ರಿಡ್ಜು. ಆಜಾ ಚೋಟು. ನೋಡಿ ಯಾರ ಜೊತೆಗಿದ್ದೀನಿ, ನಮ್ಮ ಗೈಡು ಚೋಟು, ಸ್ಕೂಲ್ ಕಿಡ್. ಇವನ ಜೊತೆಗೆ ಈ ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಡೆ ಸಖತ್ತಾಗಿದೆ. ಸೈದಾಪುರ್ ವಿಲೇಜು. ಇದು ಮೊಘಲರ ಜಮಾನದ ಬಹಳ ಭಾಳ ಹಳೆಯ ಹಳ್ಳಿ. ಅದಾದಮೇಲೆ ಫಸ್ಟು ಮುಘಲ್ ಎಂಪೈರ್ ಇತ್ತು, ಅದಾದಮೇಲೆ ಸಿಖ್ ಎಂಪೈರ್ ಇತ್ತು, ಇನ್ನು ಏನೇನೇನೋ ಇತಿಹಾಸ ಇದೆ. ಆ ಇತಿಹಾಸನೆಲ್ಲ ಒಂದು ವಾಯ್ಸ್ ಓವರ್ ಮೂಲಕ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಟೈಮ್ ಇಲ್ಲ, ಕೊಟ್ಟಿರೋದೇ ಅರ್ಧ ಗಂಟೆ. ಇಡೀ ಹಳ್ಳಿನ ಹೆಂಗೆ ತೋರ್ಸೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಫಾಸ್ಟಾಗಿ ಇಂಪಾರ್ಟೆಂಟ್ ಜಾಗಗಳು ನೋಡ್ತಾ ಇದ್ದೀವಿ. ಬಟ್ ಒಂದು ಯುನೀಕ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ಪಾಕಿಸ್ತಾನಿ ಹಳ್ಳಿಯಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಎಕ್ಸ್ಪ್ಲೋರ್ ಮಾಡ್ತಿರೋದು. ಅಮೇಝಿಂಗ್. ನಾನು ನನ್ನ ಬ್ರದರ್ ತಲ್ಹಾ, ಇವರೇ ನಮ್ಮ ಗೈಡು. ಪಾಪ ಕರ್ಕೊಂಬಂದಿದ್ದಾರೆ ಒಳಗೆ. ಎಲ್ಲ ಕಡೆ ಅಲೌಡ್ ಇಲ್ಲ, ಆದ್ರೂ ಹೋಗ್ತಾ ಇದೆ. ನೋಡಿ ಇವ್ರ ಮನೆಗೆ ಹೆಂಗಿದೆ ಎಂಟ್ರೆನ್ಸು. ಈ ಬ್ರಿಡ್ಜ್ ಮೂಲಕ ಈ ಮನೆಗೆ ಹೋಗಬೇಕು. ಇಲ್ಲಿ ये क्या है नाम इसका? मारुति सुजुकी मेहरान. सॉरी, इन इंडिया इट इज़ कॉल्ड मारुति 800. ಸುಜುಕಿ ಮೆಹರಾನ್ ಸೇಮ್ ಕಾರ್, ಏನು ವ್ಯತ್ಯಾಸನೂ ಇಲ್ಲ. ಇಸ್ಲಾಮಾಬಾದ್ ಪಿಕ್ ಆ್ಯಂಡ್ ಡ್ರಾಪ್ ಅಂದರೆ ಇಲ್ಲಿಂದ ಇಸ್ಲಾಮಾಬಾದ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಮೆಹರಾನ್ VX. ಮನೆಗಳು ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಹಳ್ಳಿಯ ಯುವಕರು ಕ್ಯಾ पढ़े लिखे हो गया, स्कूल कॉलेज अभी काम पढ़ रहे? क्या पढ़ रहे हो? फर्स्ट ईयर ICS. फर्स्ट ईयर. ICS आप? ये पार्ट
ಓ ಇಬ್ಬರೂ ವಿದ್ಯಾರ್ಥಿಗಳು ಕಿದರ್ ಪಡ್ರೆ ಓಕೆ ಇಸ್ಲಾಮಾಬಾದ್ ಇಲ್ಲಿಂದ ಭಾಳ ಹತ್ತಿರ. ಸೊ ಇಸ್ಲಾಮಾಬಾದ್ ಕ್ಯಾಪಿಟಲ್ ಆದ್ರೂ ಕ್ಯಾಪಿಟಲ್ಲಿರುವಂತಹ ಏಕೈಕ ಹಳ್ಳಿ ಇದು, ಅದೇ ವಿಶೇಷ. ಇಲ್ಲಾಂದರೆ ನಿಮಗೆ ಇಸ್ಲಾಮಾಬಾದಲ್ಲಿ ಹಳ್ಳಿನೇ ಸಿಗಲ್ಲ. ಯಾಕಂದರೆ ಇಸ್ಲಾಮಾಬಾದ್ ಬಹಳ ಪ್ಲ್ಯಾನ್ಡ್ ಸಿಟಿ, ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಪಾಕಿಸ್ತಾನದ ಹಳೆಯ ಕ್ಯಾಪಿಟಲು ಕರಾಚಿ, ಈಗಿನ ಕ್ಯಾಪಿಟಲ್ ಇಸ್ಲಾಮಾಬಾದು. ಸೊ ಶಿಫ್ಟ್ ಮಾಡೋ ಮುಂಚೆ ಏನು ಮಾಡಿದ್ರು ಅಂದರೆ ಇಸ್ಲಾಮಾಬಾದ್ನ ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿ ಕಟ್ಟಿ ಮಾಡಿದ್ರು. ಬಟ್ ಇದರ ಇತಿಹಾಸದ ಪುರಾವೆಯಿಂದ ಈ ಹಳ್ಳಿಯನ್ನು ಹಾಳು ಮಾಡಲಿಲ್ಲ ಅಥವಾ ಚೇಂಜ್ ಮಾಡಲಿಲ್ಲ, ಹೇಗಿದೆಯೋ ಹಾಗೆ ಬಿಟ್ಟಿದ್ದಾರೆ. ಒಯ್ ಏನೋ ಸಮಾಚಾರ. ಇಲ್ಲೂ ಕೂಡ ಗಾಳಿಪಟವನ್ನು ಹಾರಿಸ್ತಾ ಇರೋದಕ್ಕೆ ಪುರಾವೆ ಸಿಗ್ತಾ ಇದೆ ನೋಡಿ. ಮನೆಗೆ ಹೋಗೋದಕ್ಕೆ ಬ್ರಿಡ್ಜ್ ನೋಡ್ರಿ ಹೆಂಗಿದೆ ಅಂತ, ಒಳ್ಳೆ ರೈಲ್ವೆ ಟ್ರ್ಯಾಕ್ ಥರ. ಮಧ್ಯ ಬೇರೆ ಖಾಲಿ ಇದೆ, ಯಾಮಾರ ಹತ್ರ ಕೆಳಗಡೆ. ಅಯ್ಯೋ ಇಲ್ಲಿ ಯಾವುದೋ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ, ಮನೆ ಅಲ್ಲೆಲ್ಲೋ ಇದೆ ನೋಡಿ ಹೆಂಗಿದೆ ಅಂತ. ಅಲ್ಲಿಂದ ಎಷ್ಟು ದೂರ ಇದೆ ನೋಡಿ. ಹಲೋ ಸಲಾಮ್ ಅಲೈಕುಮ್. ಇದು ನೋಡಿ ಹಳ್ಳಿಯಲ್ಲಿ ಏನು ತಿಂತಾರೆ ಅಂತ, ತಂಬಾಕು ಹೇ. ಓಕೆ, ಸೊ ಇದನ್ನು ಉಂಡೆ ಥರ ಮಾಡಿಬಿಟ್ಟು ಬಾಯಿ ಒಳಗೆ ಇಟ್ಕೋತಾರೆ, ನಶ್ವಾರ್. ಓಕೆ ಓಕೆ, ಒಂದು ಮನೆ ಒಳಗೆ ಸುಮ್ಮನೆ ಹಂಗೆ ತೋರಿಸ್ತೀನಿ ಕ್ಯಾಶುವಲ್. ಸೊ ಈ ಥರ ಇದೆ ನೋಡಿ, ಮನೆ ಒಳಗೆ ಆಡು, ಬೈಕು, ಮನೆ ಹೆಂಗಿದೆ ನೋಡಿ. ಇದೆ ಮನೆ, ಪಾಕಿಸ್ತಾನಿ ಹಳ್ಳಿಯ ಮನೆ. ಟೈಮ್ ಇಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಅಲ್ಲಿ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆಯಂತೆ, ಬಟ್ ಅನ್ಫಾರ್ಚುನೇಟ್ಲಿ ಓಡಬೇಕು. ಫಸ್ಟ್ ಆಫ್ ಆಲ್ ಪಾಕಿಸ್ತಾನಲ್ಲಿದ್ದೀನಿ ಅನ್ನೋ ಟೆನ್ಷನ್ನು, ಅದ್ರ ಜೊತೆಗೆ ಬೇಗ ಹೊರಡಬೇಕು ಅನ್ನೋದು ಇನ್ನೊಂದು ಟೆನ್ಷನ್ನು. ನೆಮ್ಮದಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನು ಮಾಡೋದು, ಟ್ರಾವೆಲ್ ಬ್ಲಾಗಿಂಗ್ ಅಷ್ಟು ಸುಲಭದ ಮಾತಲ್ಲ ರೀ, ಸಿಕ್ಕಾಪಟ್ಟೆ ಚಾಲೆಂಜಿಂಗು. ಇನ್ನೊಂದು ಮನೆ. ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಮತ್ತು ವಾಪಸ್ ಬಂದ್ವಿ. ವಾವ್, ಸಾಕಾಗಿದೆ ರೀ ಜಾಗ. ಹಾಂ ನೋಡಿದ್ದು ಮನೆ ಸಖತ್ತಾಗಿದೆ, ಡಿಫ್ರೆಂಟ್ ಫಿನಿಶ್ ಇದೆ. ಪಹಾಡಿಗಳ ಮನೆ, ನೀವು ಕಾಶ್ಮೀರಲ್ಲಿ ಕೂಡ ನೋಡಿದ್ರಿ, ಬೆಟ್ಟದ ಮೇಲೆ ಮನೆಯನ್ನು ಇದೇ ಥರ ಕಲ್ಲಿನಲ್ಲಿ ಕಟ್ತಾರೆ. ಇಲ್ಲೇ ಸಿಗುವಂತಹ ಬಂಡೆಗಳನ್ನು ಒಡೆದು ಆ ಒಂದು ಕಲ್ಲಿನಿಂದ ಈ ಥರ ಮನೆಯನ್ನು ಕಟ್ತಾರೆ. ಅದಾದಮೇಲೆ ಮನೆಗೆ ಡೋರ್ ಇವಾಗೆಲ್ಲ ಮಾಡ್ರನ್ ಮಾಡಿದೆ. ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು, ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ, ಆದರೆ ಯಾವುದೇ ರೀತಿಯ ಪೇಂಟಿಂಗ್ ಮಾಡಿಲ್ಲ. ಮನೆಯ ಲುಕ್ಕು ಸಖತ್ತಾಗಿದೆ. ಇಲ್ಲಿಂದ ಇಡೀ ಬೆಟ್ಟದ ಮಂಗ್ರಲ ಹಿಲ್ಸ್ ವ್ಯೂ ನೋಡ್ಬೋದು ನೀವು. ನೋಡ್ರಿ ಎಂಥ ಅದ್ಭುತವಾದ ಜಾಗದಲ್ಲಿ ಬದುಕ್ತಾ ಇದ್ದಾರೆ. ಪಾಕಿಸ್ತಾನಿ ಹಳ್ಳಿ ಮಕ್ಕಳ ಜೋಶನ ನೋಡಿ ಫಿದಾ ಆಗೋದೆ. 1 2 3 ಸ್ಟಾರ್ಟ್. ಪುಷ್ಪ ಪುಷ್ಪರಾಜ್ ಏನು ಕ್ರೇಜ್ ನೋಡ್ರಿ ನಮ್ಮ ದಕ್ಷಿಣ ಭಾರತದ ಚಿತ್ರಕ್ಕೆ, ಎಂಥ ಕ್ರೇಜ್ ಇದೆ. ಪಾಕಿಸ್ತಾನದ ಮಕ್ಕಳು ಹಳ್ಳಿಯಲ್ಲಿ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಪವರ್ ಆಫ್ ಸಿನಿಮಾ ಎಷ್ಟು ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನೂ ಉತ್ತಮವಾದ ಸಿನಿಮಾ ಮಾಡಬೇಕು, ಇಡೀ ವಿಶ್ವಕ್ಕೆ ರೀಚ್ ಆಗಬೇಕು. ಕನ್ನಡಿಗರು ಕೂಡ ಇನ್ನೂ ಹೆಚ್ಚು ಒಳ್ಳೆಯ ಸಿನಿಮಾಗಳನ್ನ ಮಾಡಿ ವಿಶ್ವ ಪ್ರಸಿದ್ಧ ಆಗಬೇಕು. ಈ ಥರ ಹಳ್ಳಿಯ ಮೂಲೆ ಮೂಲೆಯಲ್ಲೂ ನಾವು फेमस ಆಗಬೇಕು. KGF पता है आपको? KGF पता है? देखो KGF ಗೊತ್ತಂತೆ. KGF हमारे स्टेट से है, कर्नाटक. ओके रॉकी भाई. हाँ रॉकी भाई मेरे दोस्त है. तो यश ब्रो ನಿಮ್ಮ ಫ್ಯಾನ್ಸು ಪಾಕಿಸ್ತಾನದಲ್ಲಿ ಕೂಡ ಇದ್ದಾರೆ, ಅದು ಮಕ್ಕಳಿದ್ದಾರೆ. ಬಹಳ ಖುಷಿ ಆಯಿತು. मैं यश के लिए बोल रहा हूँ. हाँ उनको दिखाऊंगा. ಓಕೆ ಇದು ನೋಡಿ, ಸ್ಪೆಷಲ್ ಪಾಕಿಸ್ತಾನಿ ಹಳ್ಳಿಯ ಬೈಕು. ಈ ಥರ ಬೈಕ್ ನೀವೆಲ್ಲೂ ನೋಡಿರಲ್ಲ. ಇಲ್ಲಿ ಇವರು ತಮ್ಮ ಏನೇನೋ ಇಟ್ಕೋತಾರೆ ಸಾಮಾನು, ಅದನ್ನು ಲಾಕ್ ಮಾಡ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ಇವರು ಪ್ಲಂಬರು ಆ ಥರ ಏನಾದ್ರು ಇರಬೇಕು. ಬೈಕ್ ಇದು, ಬೈಕಿಗೆ ಹೆಲ್ಮೆಟ್ ಹೆಂಗೆ ನೇತಾಕಿದ್ದಾರೆ ನೋಡಿ, ಯಾರು ಕದ್ಕೊಂಡು ಹೋಗ್ಬಾರ್ದು ಅಂತ. ಅಯ್ಯಪ್ಪ, ಈ ಹೆಲ್ಮೆಟ್ನ ಯಾರು ಕದ್ಕೊಂಡು ಹೋಗಕ್ಕೆ ಸಾಧ್ಯ? ಇದನ್ನು ಬೇರೆ ಲಾಕ್ ಮಾಡ್ತಾರೆ. ವಾಲೇಕುಮ್ ಸಲಾಮ್, कैसे हो सब खैरियत? ಓ ಆಡುಗಳು ತಮ್ಮ ಮನೆಗೆ ಹೋಗ್ತಾ ಇವೆ, ತಾವೇ ಬಾಗಿಲು ತೆಕ್ಕೊಂಡು ಹೋಗ್ತವೆ. ಇದು ಯಾವ ಥರ ಇದು? ಬುದ್ಧಿವಂತ ಬಾಲಕ, ಇಷ್ಟಿಷ್ಟಪ್ಪ ಇದೆ ಒಂದೊಂದು ಆಡು. ಅಪ್ಪ ನೋಡ್ರಿ ಹೆಂಗಿದೆ ಇದು. ತಾನಾಗೆ ಮನೆ ಒಳಗೆ ಹೋಗುತ್ತೆ, ತಾನಾಗೆ ನೀರು ಕುಡಿಯುತ್ತೆ, ತಾನಾಗೆ ಊಟ ಮಾಡುತ್ತೆ.
ಸಿಕ್ಕಾಬಿಟ್ಟೆ ಬುದ್ಧಿವಂತ ಪಶುಗಳು. ಇವ್ರ ಮನೆ ನೋಡಿ, ಮನೆ ಒಂದು ದೊಡ್ಡ ಅಂಗಳ ಇದೆ. ಮನೆ ಚಾಚಾಜಿಯಲ್ಲಿದ್ದಾರೆ. ಇಡೀ ಹಳ್ಳಿಗೆ ಎಲೆಕ್ಟ್ರಿಸಿಟಿ ಕೂಡ ಇದೆ, ನೋಡ್ಬೋದು ನೀವು. ಈ ಒಂದು ಹುಂಜ ಮಾತ್ರ ಅದೇ ಪೊಸಿಷನಲ್ಲಿ 1 ಅವರಿಂದ ಅಲ್ಲೇ ನಿಂತಿದೆ. ನಾವು ಇಡೀ ಹಳ್ಳಿ ನೋಡ್ಕೊಂಬಂದ್ವಿ, ಇದು ಮಾತ್ರ ಅಲ್ಲಾಡಿಲ್ಲ. ಮೋಸ್ಟ್ಲಿ ಇದು ನಮ್ಮ ಮೇಲೆ ಗುಪ್ತಚರ ಇಲಾಖೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ನಮ್ಮ ಮೇಲೆ ಕಣ್ಣಿಡ್ತಾ ಇದೆ. ನನ್ನ ಮಕ್ಕಳು ಯಾರು ಇದು ಅಂತ. ಇಷ್ಟೊತ್ತು ಈ ಹಳ್ಳಿಯಲ್ಲಿ ಓಡಾಡಿದ್ವಿ, ಒಬ್ಬರೇ ಒಬ್ಬ ಪರ್ಸನ್ ಕೂಡ ನಮ್ಮನ್ನು ಅನುಮಾನಾಸ್ಪದವಾಗಿ ಮಾತಾಡಿಸ್ಲಿಲ್ಲ, ನೋಡಲಿಲ್ಲ. ಎಲ್ಲರೂ ಭಾಳ ಫ್ರೆಂಡ್ಲಿನ ನೋಡಿಕೊಂಡ್ರು. ಟೈಮ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಇನ್ನೂ ಡೀಪಾಗಿ ಹೋಗೋಕ್ಕಾಗ್ತಲ್ಲ. ಬಟ್ ನೋಡಿದಷ್ಟು ನಿಮಗೆ ಬಹಳ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಯ್ಯಪ್ಪ, ಹಿಂದೆಂದು ನೋಡಿರೋದ ಪಾಕಿಸ್ತಾನಿ ಹಳ್ಳಿ. ನನಗಂತೂ ಎಲ್ಲ ಫಸ್ಟ್ ಟೈಮ್ ಇಲ್ಲಿ ಬಹಳ ಯುನೀಕ್ ಅನ್ನಿಸ್ತಾ ಇದೆ एक्सपीरियंस। जा रहा हूँ भाई, आ जाओ। एक सेकेंड रुको सर, ನಮ್ಮ ಹುಡುಗ ಮನೆಗೆ ಹೋಗ್ತಾ ಇದ್ದಾನೆ. ನಮ್ಮ ಹುಡುಗನ ಮನೆ ಇಲ್ಲಿಂದ 10 ನಿಮಿಷ ಮೇಲ್ಗಡೆ ಹೋಗ್ಬೇಕಂತವನು. आई विश यू ऑल द बेस्ट, आपका अच्छा हो जाए। ओके, थैंक यू सो मच। हाँ बाय। एक चीज़ पूछनी थी, अपना यूट्यूब चैनल दिखा दो। अभी इंटरनेट नहीं है मेरे पास, हाँ बाद में देख लो। बाय। ग्लोबल ಕನ್ನಡಿಗ, ಗ್ಲೋಬಲ್ ಕನ್ನಡಿಗನ ಹೆಸರು ಪಾಕಿಸ್ತಾನದಲ್ಲೂ ಫೇಮಸ್ಸು. ಮೊಟ್ಟೆ ಅಂಗಡಿಯ ಓನರು, ಹಳ್ಳಿಗೆ ಮೊಟ್ಟೆ ಸಪ್ಲೈ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಳ್ಳಿಯಲ್ಲಿ ಮಲ್ಕೋತಾರಲ್ಲ ಆಚೆ ಕಡೆ, ಹಳ್ಳಿಯಲ್ಲಿ ಆಚೆಗೆ ಮಲ್ಕೊಳ್ಳೋದಕ್ಕೆ ಈ ಥರ ಯೂಸ್ ಮಾಡ್ತಾರೆ. ನಮ್ಮ ಡಾಬಾಗಳಲ್ಲಿ ಮಾಡ್ತಾರಲ್ಲ ಆ ಥರ. ಬಾಯ್ ಸಲೂನ್ ಹೈ ಯೇ पाकिस्तानी हल्ली सलून, सलोन सलोन है। ओके, कितना लेते हो हेयर कट के लिए? ಈ ಹಳ್ಳಿಯ ಟ್ರೆಡಿಷನಲ್ ಉಡುಪುಗಳನ್ನ ನೀವು ನೋಡ್ಬೋದು, ಯಾವ ರೀತಿ ಹಳ್ಳಿ ಜನಗಳು ಬಟ್ಟೆ ಹಾಕ್ತಾರೆ, ಅದನ್ನು ಮಾರ್ತಾ ಇದ್ದಾರೆ. ವಾ 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 ವಾ, ಸಖತ್ತಾಗಿದೆ ಗುರು. ನೋಡಿ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲುಗಳು, ಎಲ್ಲ ಕಲ್ಲುಗಳು ಮಾರ್ತಾರೆ. ಅಸಲಿನ ನಕಲಿನ ಅಂತ ಕೇಳಿದೆ, ಎಲ್ಲ ಅಸಲಿ ಅಂತೆ. ಸೊ ನೋಡಿ, ಎಲ್ಲೋ ಸಫೈರ್ ನನ್ನ ಕೈಯಲ್ಲಿ ಇದೆಯಲ್ಲ, ಅದನ್ನು ಕೇಳಿದೆ ಇದೆ ಅಂತ. ಇದು ನೋಡಿ, ಎಲ್ಲ ಅಸಲಿ ಅಂತೆ. ಹಳ್ಳಿಯಲ್ಲಿ ಒಂದು ಹೊಸ ಮಸೀದಿಯನ್ನು ಕಟ್ಟಿಸಲಾಗ್ತಾ ಇದೆ. ನೋಡಿ, ನಮ್ಮಲ್ಲೂ ಹೇಗೆ ಅರಳಿ ಮರ ಇರುತ್ತೆ ಹಳ್ಳಿಯ ಅಂಗಳದಲ್ಲಿ, ಇಲ್ಲೂ ಕೂಡ ಅರಳಿಯ ಮರ ಆಕ್ಸಿಜನ್ಗೆ ಬಹಳ ಮುಖ್ಯ. ಇದು ಡಬಲ್ ಆಕ್ಸಿಜನ್ ಕೊಡುತ್ತೆ ನಾರ್ಮಲ್ ಮರಗಳಿಗಿಂತ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಇಲ್ಲಿ ಕೂತ್ಕೋತಾ ಇದ್ವಲ್ಲ ಜಗ್ಲಲ್ಲಿ, ಅದೇ ಥರ ಇಲ್ಲಿ ಜನಗಳು ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ನಾವೊಂದು ಚಿಕ್ಕ ಬ್ರೇಕ್ಗೆ ನಿಲ್ಲಿಸಿದ್ದೀವಿ. ಹಳ್ಳಿಯ ದರ್ಶನದ ನಂತರ ನಿಮಗೆ ಒಂದು ಡಾಬಾ ಅಥವಾ ಪೆಟ್ರೋಲ್ ಬಂಕ್ ದರ್ಶನ. ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಇದು ಇಲ್ಲಿಯ ಬಸ್ಗಳು, ಏನು ಪಾಕಿಸ್ತಾನಿ ಬಸ್ಸು ಯಾವುದಕ್ಕೂ ಕಮ್ಮಿ ಇಲ್ಲ. ನೋಡ್ಬೋದು, ಪ್ರೈವೇಟ್ ಬಸ್ ಇದು. ಇದು ಪ್ರೈವೇಟ್ ಬಸ್ಸು. ರಾವಲ್ಪಿಂಡಿ, ಚಿನ್ನೋಟ್, ಜಾಂಗ್, ಮುಲ್ತಾನಲ್ಲಿ ಕೂಡ ಸಾಕಷ್ಟು ಕ್ರಿಕೆಟ್ ಮ್ಯಾಚ್ಗಳು ನಮ್ಮ ನಡೆದಿದೆ. ಸೊ ಇಲ್ಲಿಯ ಲೋಕಲ್ ಲೈಫ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಇಲ್ಲಿಯ ಲೋಕಲ್ ಡಾಬಾ, ಜನಗಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೆ. ಇಲ್ಲಿ ನಮ್ಮ ಪಾಕಿಸ್ತಾನಿ ಬ್ರದರ್ಸು ನಮಾಜ್ ಪ್ರೇಯರ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಸ್ಟ್ರೀಟ್ ಫುಡ್ಡು, ಆಹಾ, ಕಬಾಬ್. ಅಸ್ಸಲಾಮು ಅಲೈಕುಮ್. ಎಲ್ಲರೂ ಗುರಾಯಿಸ್ತಾ ಇದ್ದಾರೆ, ಯಾವ ಥರ ಡ್ರೆಸ್ ಇದು, ಇವನು ಯಾವ ದೇಶದವನು ಅಂತ ನೋಡ್ತಾ ಇದ್ದಾರೆ. ಕುಟುಂಬಗಳು ಬಂದರೆ ಈ ಥರ ಜಾಗಗಳಲ್ಲೂ ಕೂತ್ಕೋಬೋದು ಸಂಪೂರ್ಣವಾಗಿ. ಇಲ್ಲೂ ಇದೆ, ಅಲ್ಲೂ ಇದೆ. ನೋಡಿ, ಆರಾಮಾಗಿ ಹಿಂಗೆ ಕೂತ್ಕೋಬೋದು, ರಿಲ್ಯಾಕ್ಸ್ ಮಾಡಿ ಊಟ ಮಾಡ್ಬೋದು. ಇಲ್ಲಿ ಯಾವುದೋ ಮೌಲಾನಾ ಅಬ್ದುಲ್ ವಾಹಿದ್ ಮುಲ್ತಾನಿ ಸೋಹನ್ ಹಲ್ವಾ. सोहन हलवा क्या होता है? कैसा होता है? नहीं, किस में बनता है? गंदम मतलब ಹೇಗಿರುತ್ತೆ ಅಂತ ತೋರಿಸಿ ಹಿಂದೆ. ಹಿಟ್ಟಿಂದ ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತಾರೆ. इसको हीट करके खाना है? ಸೊ ಅರ್ಧ ಕೆ ಜಿ ಬಾಕ್ಸ್ ತೊಗೋತಾ ಇದ್ದೀನಿ. 1,000 ರೂಪಾಯಿ. नहीं, एक बॉक्स है। हाँ, मेरे याद के लिए कि पाकिस्तान में मैं कुछ खरीदा था. तो ಇದು ಕಡಲೆ ಬೀಜ, ಪಾಕಿಸ್ತಾನದ ಕಡಲೆ ಬೀಜ. ಸೊ 100 ರೂಪಾಯಿ ಡಿಸ್ಕೌಂಟ್ ಸಿಕ್ತು ನಮಗೆ ಮುಲ್ತಾನಿ ಸೋಹನ್ ಹಲ್ವಾ ಮೇಲೆ. ಡಿಸ್ಕೌಂಟ್ ಕೊಟ್ಟ ಮ್ಯಾನೇಜರ್ಗೆ ಧನ್ಯವಾದ, ಬ್ರದರ್ಗೂ ಧನ್ಯವಾದ, ಶೆಫ್ಗೂ ಧನ್ಯವಾದ. ಅಲ್ಲಿ ರೊಟ್ಟಿ ಮಾಡ್ತಾ ಇರೋರಿಗೂ ಸಲಾಮ್, ಒಳ್ಳೆಯದಾಗಲಿ ಎಲ್ರಿಗೂ.
ಇವರು ನಮ್ಮ ಮ್ಯಾನೇಜರ್ ಸಾಹೇಬ್ರು ಇನ್ನೊಬ್ಬರು, ಅವರು ತಮ್ಮ ಹೋಟ್ಲು ತೋರಿಸ್ತಾರಂತೆ, ನಡೀರಿ ನೋಡೋಣ. ಓಕೆ ಬಾಯ್, ಚಲೋ. हाय छोटू सर, आपका ही शॉप? जी हमारी शॉप है सर. हाँ हाँ हमारे लड़के सर चला रहे हैं. ये तनवीर खड़ा है सामने. हाँ 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 शॉप के इंचार्ज है वो किधर है जी? मुस्तफा किधर गया? ಸೊ ಇಲ್ಲಿ ಏನೇನು ಸಿಗುತ್ತೆ ನೋಡೋಣ, ಏನಾದ್ರು ಇಂಟ್ರೆಸ್ಟಿಂಗ್ ಸಿಕ್ಕಿದ್ರೆ ತೊಗೊಳ್ಳೋಣ. ರೀಟಾ ಟ್ಯಾಮರಿಂಡ್, ಏನಾದ್ರು ಪಾಕಿಸ್ತಾನಿ ಹೆಸರು ಇರಬೇಕು, ಅವಾಗ ತೊಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದ್ರ ಮೇಲೆ ಮುಲ್ತಾನ್ ಅಂತ ಇತ್ತು. ಇಲ್ಲಿ ನೋಡಿ, ಇಲ್ಲಿ कराची पाकिस्तान. इमली, ಇದು ಹುಣಸೆ ಹಣ್ಣು. ये क्या है? इमली. खाने वाली? जी जी. हाँ जी जी. खाने वाली इमली कैसे खाते हैं इसको? निकाल के सर. दिखाओ. निकाल के मुझे पता है. वो कुटुंडी नम्मली, वो इसमें मसाला होता है ना? हाँ इमली इस तरह. ओ ओके ओके, ये मेरी माँ की फेवरेट है ಇಂಡಿಯಾ में. ಪ್ರಾಬ್ಲಮ್ ಅಂದರೆ ಇವತ್ತು ಶಿವರಾತ್ರಿ, ಆದರೆ ಇವ್ರಿಗೆ ಅದು ಗೊತ್ತಿಲ್ಲ. ಶಿವರಾತ್ರಿ ದಿವಸ ನಾವು ಮೊಟ್ಟೆನೂ ತಿಂತಾ ಇಲ್ಲ, ಅದಕ್ಕೆ ಇಲ್ಲಿ ನಾನ್ ವೆಜ್ ಎಲ್ಲನೂ, ಅಂದರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇಲ್ಲಿಯ ಜನಗಳು ರೊಟ್ಟಿಯನ್ನು ಹೆಂಗೆ ಬಿಸಿ ಮಾಡ್ತಾರೆ, ಆಲ್ರೆಡಿ ಮಾಡಿರೋ ರೊಟ್ಟಿನ ಹೆಂಗೆ ಬಿಸಿ ಮಾಡ್ತಾರೆ ಅಂದರೆ ಹಿಂಗೆ ಬಿಸಿ ಮಾಡ್ತಾರೆ. ಗರಂ ಕರ रोटी को. ये क्या आइडिया बना रहे हैं भाई? जलेगा नहीं क्या? नहीं जलेगा. ओ ನೋಡಿ ಇಲ್ಲಿ ಬಿಸಿ ಮೇಲೆ ಹಿಂಗೆ ಇಡೋದು. कर लो. मस्त बना रहे हैं भाई. चलो इसको भी गरम करेंगे. गरम किए हैं. तो कर दिया? हाँ. ಓಕೆ, ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಬಿಸಿ ಮಾಡೋದಕ್ಕೆ. पाकिस्तानी जुगाड़. अच्छा लगा पाकिस्तानी जुगाड़. गेस करो भाई, किधर का हूँ मैं? किधर का हूँ मैं? आप किसके जाएंगे? किधर का दिखता हूँ? देखो मेरा. पंजाब का. हाँ, किस सिंध पंजाब कैसे ड्रेस होता है? क्यों नहीं है? ओके, बोलो अभी किधर का हूँ? कोई पता नहीं है. हाँ, कोई पता नहीं है. हिंदुस्तान से हूँ. हिंदुस्तान से. हाँ, कैसा लगा ये सुन के? बुरा लगा, अच्छा लगा? अच्छा लगा. वो भी अपना साथ का मुल्क है. ನೀವು ನಮ್ಮ ಜೊತೆ ಇರೋರೆ, ಏನು ತೊಂದರೆ ಇಲ್ಲ ಅಂತಾರೆ. ओके ओके, इंसान आपस में भाई भाई है. ओके भाई, अच्छा लगा ये बात सुन के आपसे. किधर से हो आप? हिंदुस्तान के हो या अमेरिका का हो, इंसान तो होगा. किधर से हो? मैं सवाबी का हूँ. हाँ, ಸವಾಬಿ का है. ಪೆಶಾವರ್. ಓಕೆ ಓಕೆ. ರೊಟ್ಟಿಯನ್ನು ಬಿಸಿ ಮಾಡಿಕೊಂಡು ಇವಳ ಹಾಕೋತಾ ಇದ್ದಾರೆ. आज बिरयानी साइड पे है. फ्रेश ताज़ा बर्गर बिरयानी शर्मा पीछे वाले भाईजान. 300, 240, 500 दे दो वापस. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಸಂಜೆಯ ಪ್ರೇಯರ್ಸ್ ನಡೀತಾ ಇದೆ. ಯಾಕೆ ಗಾಡಿಗಳೆಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟಿದೆ ಅಂದರೆ, ಇಲ್ಲಿ ಈ ಒಂದು ಲಾಹೋರ್ ಇಸ್ಲಾಮಾಬಾದ್ ಹೈವೇಲಿ ಒಂದು ಪ್ರಾಬ್ಲಮ್ ನಡೆಯುತ್ತೆ. ಯಾಕೆಂದರೆ ಇಲ್ಲಿ ಸ್ಲೋಪ್ ಇರೋದ್ರಿಂದ ತುಂಬ ಫಾಸ್ಟಾಗಿ ಹೋಗೋ ಗಾಡಿ ತುಂಬ ಆಕ್ಸಿಡೆಂಟ್ಸ್ ಆಗಿ ದೊಡ್ಡ ಒಂದು ಅನಾಹುತ ಆಗಿತ್ತು. ಅದನ್ನು ಸ್ಟಾಪ್ ಮಾಡಬೇಕು ಅಂತ ಪೆಟ್ರೋಲ್ ವೆಹಿಕಲ್ ಎಲ್ಲರನ್ನೂ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಒಂದೊಂದೇ ವೆಹಿಕಲನ್ನು ಸ್ಲೋ ಆಗಿ ಮೂವ್ ಆಗಿ ಹೇಳ್ತಾರೆ. ಮತ್ತು ಪ್ರತಿ ಸ್ವಲ್ಪ ವೆಹಿಕಲ್ಸ್ ಮಧ್ಯೆ ಒಂದು ಪೆಟ್ರೋಲ್ ವೆಹಿಕಲ್ ಹೋಗುತ್ತೆ. ಅದಕ್ಕೋಸ್ಕರ ನೀವು ನೋಡ್ಬೋದು ಎಲ್ಲ ಕಡೆಯೂ ಎಷ್ಟು ದೊಡ್ಡ ಲೈನ್ ನಿಂತಿದೆ ಅಂತ. ದೊಡ್ಡ ದೊಡ್ಡ ಬಸ್ಗಳಿಗೆ ಮಾತ್ರ ಈ ಒಂದು ರೂಲ್ಸ್ ಅನ್ವಯ. ಇಲ್ಲಿಂದ ಅಲ್ಲಿವರೆಗೂ ನಿಂತಿದೆ. ಇಲ್ಲಿ ಟೀ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಮುಂದೆ ಪೆಟ್ರೋಲ್ ವೆಹಿಕಲ್ ನಿಂತಿದೆ. ಅಲ್ಲಿ ಮುಂದೆ ನೋಡ್ತಾ ಇದ್ದೀರಾ ಪೆಟ್ರೋಲಿಂಗ್ ವೆಹಿಕಲ್ಲು. ಸೊ ಇವಾಗ ಸೈರನ್ ಬಂತು. ಸೈರನ್ ಬಂದಮೇಲೆ ಸ್ಲೋ ಆಗಿ ಗಾಡಿ ಮೂವ್ ಆಗುತ್ತೆ. ಒಂದರಿಂದ ಒಂದು ನಿಧಾನಕ್ಕೆ ಹೋಗಬೇಕು. ಸೊ ಸ್ಪೀಡ್ ಲಿಮಿಟ್ನ ಬ್ರೇಕ್ ಮಾಡೋಂಗಿಲ್ಲ. ಅದೇ ರೂಲ್ಸ್ ಇಲ್ಲಿದು. ವಿಚಿತ್ರ ರೂಲ್ಸು ಒಂದೊಂದು ದೇಶದಲ್ಲಿ. ನಾವಿದ್ದೀವಿ ಪಾಕಿಸ್ತಾನದ ಪಿಜ್ಜಾ ಹಟ್ಟಲ್ಲಿ. ಇಲ್ಲಿ ಬ್ರದರು ಸಖತ್ ಒಂದು ಮಾತಾಡಿದ್ರು. ಬಾಯ್ ಬೋಲೋ ಬಾಯ್, ಮಸ್ತ್ ಬೋಲೋ ಆಪ್ನೆ. ನಾವೇನು ಮಾತಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಮ್ಮ ಮಹಾಶಿವರಾತ್ರಿ ಅಲ್ವಾ. ಆ್ಯಕ್ಚುಲಿ ನನ್ನ ಡ್ರೆಸ್ ನೋಡಿ ಇವರೆಲ್ಲ ಇವ್ನು ಕಂಡಿಡ್ದ ನಾ ಇಂಡಿಯನ್ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ನನ್ನ ಡ್ರೆಸ್ ನೋಡಿ ಕಂಡಿಡ್ದೆಯಾ ಅಥವಾ ಇಲ್ವಾ ಅಂತ. ಅದಕ್ಕೆ ಡ್ರೆಸ್ ನೋಡಿ ಕಂಡಿಡ್ದೆ ಅಂದ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವು ನಿಮ್ಮ ಹಿಂದೂಗಳಿಗೆ, ನಿಮ್ಮ ಬೇರೆ ಮತದ ಜನಗಳಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಕೊಡಲ್ವಾ ಅಂತ. ಆಪ್ ಸಬ್ಕೋ ಏಕಿ ಮಾನ್ತೆ ಹೋ? जी हमारे लिए सब बराबर है. इंसानियत के नाते हमारे लिए सब बराबर है. बाकी जिसका जो मज़हब है
उसने अपना जवाब खुद देना है, चाहे वो सच्चा है चाहे वो झूठा है। हमने अपनी कब्र में जाना है, हमने अपना हिसाब खुद देना है। हमें भी कोई बेनिफिट नहीं होगा अल्लाह को मानने का अगर अल्लाह की नहीं मानते। ಬ್ರದರ್ ಏನು ಹೇಳ್ತಾರೆ ಅಂದರೆ ಎಲ್ಲರೂ ಅವ್ರವ್ರದೇ ಆದ ರೀತಿಯಲ್ಲಿ ಸತ್ತ ಮೇಲೆ ಈಗ ಇವ್ರನ್ನ ದಫನ್ ಮಾಡ್ತಾರೆ, ನಮ್ಮನ್ನ ಸುಡ್ತಾರೆ, ಈ ಥರ ಅವ್ರವ್ರ ಕರ್ಮಗಳನ್ನ ಅನುಭವಿಸ್ಲೇಬೇಕು, ಅದಕ್ಕೂ ನಾವು ಅದಕ್ಕೆ ಯಾವುದೇ ರೀತಿಯ ಭೇದ ಭಾವ ಮಾಡಲ್ಲ ಅಂತ ಹೇಳ್ತಾರೆ. ಗುಡ್, अच्छा लगा। हिसाब किताब जजा सजा सब के लिए बराबर बाकी इंसानियत के नाते हमें एक दूसरे का ख्याल करना चाहिए। बाकी अगर कोई किसी को किसी दूसरे मज़हब से कोई इख्तलाफात हैं तो वो अपनी जगह, लेकिन किसी को बुरा भला कहना ये हमें ख़ास तौर पे मुसलमान होने के नाते ना इस्लाम इसकी इजाज़त देता है और ना हम ऐसा फेल करते हैं, और जो लोग करते हैं वो जाहिल लोग हैं, उनसे हमारा कोई सरोकार नहीं। ಬ್ರದರ್ ಹೇಳ್ತಾರೆ ಅಂದರೆ ಅಕಸ್ಮಾತ್ ಯಾರಾದರೂ ಇಸ್ಲಾಮಲ್ಲಿ ಕೂಡ ಏನು ಹೇಳುತ್ತೆ ಅಂದರೆ ಎಲ್ಲ ಧರ್ಮಗಳನ್ನು ಸಂರಕ್ಷಿಸಬೇಕು, ಅವ್ರ ಧರ್ಮಗಳನ್ನು ಅವ್ರು ಫಾಲೋ ಮಾಡೋದಕ್ಕೆ ಬಿಡಬೇಕು, ಅವ್ರನ್ನ ತಡೆ ಹಿಡಿದ್ರೆ ನೀನು ಕೂಡ ನರಕಕ್ಕೆ ಹೋಗ್ತೀಯಾ ಅನ್ನೋ ಮಾತನ್ನ ಬ್ರದರ್ ಹೇಳ್ತಾರೆ. ಸೊ ಒಳ್ಳೆ ಮಾತು, ಭಾಳ ಖುಷಿ ಆಯಿತು, बहुत अच्छा लगा। शुक्रिया सर। अभी कुछ स्मॉल पिज़्ज़ा दो। पिज़्ज़ा आप वेजिटेरियन आज वेजिटेरियन, हाँ। क्या दोगे ವೆಜಿಟೇರಿಯನ್ में? पिज़्ज़ा ला। ಹಾಂ ನೋಡಿ, ಅರ್ಥ ಮಾಡ್ಕೊಂಡ್ರು, ಇವತ್ತು ಹಬ್ಬ ವೆಜಿಟೇರಿಯನ್ ಅಂತ. ಇದು ಹಬ್ಬದ ವಿಚಾರ ಅಲ್ಲ, ನನ್ನ ಪ್ರಕಾರ ಎಲ್ಲ ಒಂದು ಕಂಟ್ರೋಲ್ನ ವಿಚಾರ. ವೆಜಿಟೇರಿಯನ್ ಒಂದು ದಿವಸ ಬಿಡೋದು ಊಟ, ಅಥವಾ ಒಂದು ದಿವಸ ಫಾಸ್ಟಿಂಗ್ ಮಾಡೋದು, ಏಕಾದಶಿ ಮಾಡೋದು, ಅಥವಾ ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ, ಇವತ್ತು ಎಣ್ಣೆ ಹೊಡಿಯಲ್ಲ ಅಂತ ಹೇಳೋದು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಂಗೆ. ಇಲ್ಲಾಂದರೆ ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಯಾಕೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ, ಯಾವ ದಿವಸ ಆದ್ರೇನು ಅಂತ. ಬಟ್ ಇವಾಗ ಅನ್ಸಕ್ಕೆ ಶುರುವಾಗಿದೆ ಕಂಟ್ರೋಲ್, ಅದರಿಂದ ಒಂದು ಕಂಟ್ರೋಲ್ ಬರುತ್ತೆ. ನಾಳೆ ನಾನು ತಿನ್ನೋಲ್ಲ ಅಂದರೆ ತಿನ್ನಬಾರ್ದು, ತಿಂದಿದ್ದಾಗ ಒಂದು ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ಗೋಸ್ಕರ ಇವನ್ನೆಲ್ಲ ಮಾಡಿರೋದು. तो ये चीज़ों को बनाया ना, इसके बारे में बात कर रहा हूँ. जैसे एक दिन अभी आपका रोज़ा शुरू हो रहा है, अभी 45 डेज है ना, 30 डेज, कितना दिन? रमजान को तकरीबन है 2-3 दिन। नहीं, कितना दिन आप रोज़ा करते हो? 30 डेज। हाँ 30 डेज करते हो। ये एक सेल्फ कंट्रोल के लिए बनाया हुआ है, एक भगवान है, एक और है कि खुद की बॉडी के, खुद की टंग पे एक कंट्रोल होता है ना, नहीं खाना है, पानी भी नहीं पीना है। ये तो नॉर्मल नहीं हो सकता है, जब भगवान पे ऊपर डालते हैं हो सकता है, एक आशा मिलता है ना होने के लिए। वैसे साइंस भी इस चीज को मानता वाह, है, साइंस भी मानते हैं फास्टिंग अच्छा है। हाँ, एक्स्ट्रा जो होते हैं मादे वो जाया हो जाते देखो, हैं जब आप भूखे रहते हैं। देखो तो लोग और भगवान दोनों भी या फिर मजहब भी इंसान की भलाई के लिए है, बुराई के लिए कभी नहीं। क्या भाई? ये है मेरा दोस्त। हाँ, क्या है तेरा नाम? ಮುಸ್ತಫಾ. ಮುಸ್ತಫಾ ಅಂದ ತಕ್ಷಣ ನಮ್ಮ ಕರ್ನಾಟಕ ಪಿಕ್ಚರ್ ಇದೆಯಲ್ಲ ಮುಸ್ತಫಾ, ಅದು ಫೋಟೋಗ್ರಾಫರ್ ಮುಸ್ತಫಾ, ನಮ್ಮ ಸಾಧು ಕೋಕಿಲ ಮತ್ತೆ ಬಿರಾದರ್ ಬ್ರದರ್ ನೆನಪಾಗ್ತಾರೆ. तो सब खैरियत इधर, कुछ प्रॉब्लम नहीं? नो, नॉट एट। आपका आपके हिंदुस्तान के बारे में आपका क्या राय है? अच्छा लगता है? अच्छा तो साउथ इंडिया मैं वो बैक ऑफ द वाटर्स, वो सारी चीजें। हमारा एक पाकिस्तानी है, जर्मन नेशनल है, उसने वो सारा विजिट किया है जर्मन पासपोर्ट पे। हमारे पासपोर्ट पे तो वीजा नहीं लगता, तो हमने उसकी वो पूरे व्लॉग्स देखे हैं, वाइल्ड लाइन्स बाय अबरार। हाँ अबरार भाई, हाँ अबरार को यार- वो बाइकिंग, मैं भी यूट्यूबर हूँ ना, तो एक यूट्यूबर नाते सबको पता चल जाता है कौन कौन क्या क्या करता है, किधर किधर तो जाता हमने है। इंडिया देखा है, बहुत प्यारा है। अभी हम भी पाकिस्तान देख रहे हो, ये भी प्यारे देश है, और हाँ लोग मीन्स लोग अच्छे हैं, जगह अच्छा है, खाना अच्छा है, और क्या चाहिए? ये हमारा एक चाचा आ गए। चाचा तो क्यों, तू क्या करता है? सर्विस करता है किधर? हाँ, पिज्जा हट में ही करता है सर्विस। मुझे ये पता नहीं था, तू बाहर से बुला रहा था ना। ओके चाचा, सलाम वालेकुम, सब ठीक? आपके हाथ में तो बहुत पैसा है। ये ठाकुर है। हाँ, ठाकुर है, ठाकुर। ठाकुर मतलब? वो जिस तरह आप वो बड़े बड़े लोग नहीं होते, हाँ हाँ चौधरी। हाँ, ठाकुर साहब। हाँ, ये ठेकेदार है, ठेकेदार कॉन्ट्रैक्टर। कॉन्ट्रैक्टर। ओ बहुत बढ़िया भाई। ये देखो ना माल। हाँ देखो कितना माल लाए। लक्ष्मी, हाँ लक्ष्मी। बहुत सारे पैसे। ಓಕೆ, ये 10 ರೂಪಾಯಿ का, ಇದು 10 ರೂಪಾಯಿ. 10 ರೂಪಾಯಿ ಅತ್ಯಂತ ಕಮ್ಮಿ ನೋಟ್ ಇಲ್ಲಿ ಪಾಕಿಸ್ತಾನಲ್ಲಿ. ಓಕೆ, आपके पास नए नए नोट है 10 का? नया तो नहीं, फ्रेश कॉपी नहीं होगी। वैसे देखने वाली बात है, 1-2 मिल जाएंगे। 1-2 है तो दे दो। चाचा है कोई भी? नया नहीं है ना इनके पास? है तो एक है, ಇದು ಹೊಸದು ಇದ್ರೆ ಈ ಥರ ತೊಗೊಂಡೋಗ್ಬೋದು. एक मैं वापस किसी और को दूंगा इंडिया में,
अच्छा याद के लिए लेके जा रहा हूँ। हाँ देखो इनके पास बहुत है, बहुत बढ़िया। 1 2 3 भी मिल गया। 30 रुपया, 40 रुपीज़। वो नालक सिख लोग सिख। आते हैं ना, हाँ सिख लोग गुरुद्वारा देखने के लिए। हाँ, वो अभी आए हुए थे रिसेंटली। हाँ हाँ हाँ, अभी यहाँ पे ना हमारे पास वो भी वेजिटेरियन है, आपको पता है। वो भी वही, ಗುರುದ್ವಾರ से आए थे। हाँ कैनेडियन है वो भी, ಕೆನಡಿಯಾ, ಹಾಂ ಹಾಂ ಹಾಂ। कैनेडियन नेशनल। ಸೊ ಇಲ್ಲಿ ಏನಂದ್ರೆ ಕೆನಡಾಯಿಂದ ವರ್ಲ್ಡಿನ ಬೇರೆ ಬೇರೆ ಈಗ ಸುಮಾರು ಜನ ಸಿಖ್ರು ಕೆನಡಾಲಿ UK ಸೆಟ್ಲ್ ಆಗಿದ್ದಾರೆ. ಅವರೆಲ್ಲ ಪಾಕಿಸ್ತಾನಕ್ಕೆ ಬರ್ತಾರೆ, ಯಾಕೆಂದರೆ ಇಲ್ಲಿ ತುಂಬ ಗುರುದ್ವಾರಗಳಿದೆ, ಅಂದರೆ ಅದಕ್ಕೆ ತುಂಬ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಚಾಚಾ ಹೇಳ್ತಾ ಇದ್ದಾರೆ, ನೋಟು ನೀ ಇಸ್ಕೊಂಡೆ ಅದಕ್ಕೆ ಹಣ ಕೊಡೋಂಗಿಲ್ಲ, ಭಾರತ ದೇಶದ ಕರೆನ್ಸಿ ಕೊಡು ಅಂತ. तो आपको भारत देश की करेंसी चाहिए था ना? सॉरी मैं नहीं दे पा रहा हूँ, मुझे क्षमा चाहूँगा. ನಾನು ತರದು ಮರ್ತ್ಬಿಟ್ಟೆ ರೀ ಬರ್ತಾ, ದೊಡ್ಡ ಮಿಸ್ಟೇಕು. ಇವ್ರು ಇಸ್ಕೋತಾರೋ ಇಲ್ಲೋ ಅನ್ನೋ ಒಂದು ಫೀಲಿಂಗ್ ಇತ್ತು. ನಾನು ಅಂದ್ಕೊಂಡಿದ್ದೆ ಎಲ್ಲ ಪಾಕಿಸ್ತಾನಿಗಳು ಭಾರತ ದೇಶದವ್ರನ್ನ ಮೀಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಜಗಳ ಆಡ್ತಾರೆ ಅಂತ. मैंने सोचा था अगर पाकिस्तान लोग हिंदुस्तान से मिलेंगे, हिंदुस्तान लोगों से, आप गुस्सा हो जाओगे हमारे साथ प्यार करते हैं हम। और आप नफरत करोगे हमसे. वो ना, वो अलग बात है कि आपने टीम नहीं भेजी। क्रिकेट टीम कलिसोदಕ್ಕೆ ಬೇಜಾರಿದೆ, उसके लिए आपको बुरा लगता है? जी ये ऐसा नहीं करना चाहिए था, देखिए ना। आपको क्या लगता है? आप देखा, आपने प्रोटोकॉल देखा है टीवी पे, इंग्लैंड टीम का, न्यूजीलैंड टीम का कितना प्रोटोकॉल दिया है। इतनी इज्जत कोई और मुल्क किसी टीम को नहीं देता, हमें खुद भी नहीं मिलती जब जो फॉरेन कंट्रीज है वहाँ जाते हैं। अगर इंडिया आता तो वो देखता कि हम कितनी मेहमान नवाजी करते हैं उसकी। पिज़्ज़ा अंकल नमस्ते. हाँ आपको क्या लगता है? टीम आना चाहिए था. ಓಕೆ. ಸೊ ನನಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ ರೀ, ಕ್ರಿಕೆಟು ಪಾಲಿಟಿಕ್ಸ್ ಬಗ್ಗೆ. ಸೊ ಬ್ರದರ್ನ ಕೇಳ್ತದೆ ಅವರದು ಪಿಜ್ಜಾ ಹಟ್ ಸ್ಯಾಲ್ರಿ ಎಷ್ಟು ಅಂತ. 25,000 ಅಂತ ಹೇಳಿದ್ರು. ಆಪ್ ಮ್ಯಾನೇಜರ್ ಹೋ? नहीं मैं ಸೂಪರ್ವೈಸರ್. ಹಾಂ. ತೋ ನಮ್ಮ ಇನ್ನೊಬ್ರು ವೆಯ್ಟರ್ ಹೇಳಿದ್ರು ಅವ್ರನ್ನ 20,000 ಅಂತ. ನಮ್ಮ ಟೇಕೆದಾರ್ ಹೇಳ್ತಾ ಇದ್ದಾರೆ ಅವ್ರ ಸಂಬಳ ದಿನಕ್ಕೆ 1,000 ರೂಪಾಯಿ ದುಡ್ಡು ಮಾಡ್ತಾರಂತೆ, ಅಂದರೆ ಪಾಕಿಸ್ತಾನಿ ರೂಪಾಯಿಲಿ /3 ಮಾಡಿ. ಸೊ ಅವ್ರು ಅದೇ ಹೇಳ್ತಾಯಿದ್ರು, ಇಂಡಿಯನ್ ಎಕಾನಮಿ ಬೆಟ್ರ್ ಇದೆ, ಮೋಸ್ಟ್ಲಿ ನಿಮ್ಮ ಸ್ಯಾಲ್ರಿ ಬೆಟ್ರ್ ಇರ್ಬೋದೇನೋ ಅಂತ. ಅದಕ್ಕೆ ಹೇಳಿದ್ರೆ ಡೆಫಿನೆಟ್ಲಿ ಬೆಟರ್ ಇದೆ, ನಿಮ್ಮದು ಬೆಟರ್ ಆಗಲಿ ಅಂತ ಆಶಿಸ್ತೀನಿ ಅಂತ. आपका भी ಬೆಟರ್ हो जाए हम आशा करते हैं. ಸೊ ಪಿಜ್ಜಾ ತೊಗೊಂಡೆ ಒಂದು ಚಿಕ್ಕದು. ಇದಕ್ಕೆ ನನಗೆ ಬಿದ್ದಂತಹ ದರ 649 ರೂಪಾಯಿ /3 ಮಾಡಿ, ಅಂದರೆ ಸರಿಸುಮಾರು 200 ರೂಪಾಯಿ ಹತ್ತಿರ ಬರುತ್ತೆ. ಸೇಮ್ ನಮ್ಮಲ್ಲಿ ಸ್ಮಾಲ್ ಪಿಜ್ಜಾ ರೇಟ್ ಏನಿದೆಯೋ ಅಷ್ಟೇ ಇಲ್ಲೂ ಇದೆ. ಬಟ್ ಇಲ್ಲಿಯ ಹುಡುಗರು, ಇಲ್ಲಿಯ ಜೀವನ, ಇಲ್ಲಿಯ ಕಾರ್ಮಿಕರ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ನಮ್ಮ ಅಲಿ ಭಾಯಿ, ಸೂಪರ್ವೈಸರ್ ಭಾಯ್, ನಮ್ಮ ಪಿಜ್ಜಾ ರೆಡಿ ಮಾಡಿದ್ರು. ಸಿಕ್ಕಾಪಟ್ಟೆ ಪುಟಾಣಿಯಾಗಿದೆ, ಒಂದೇ ಸಲ ಬಿಸ್ಕೆಟ್ ಥರ ತಿನ್ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಭಾಳ ಪ್ರೀತಿಯಿಂದ ಮಾತಾಡಿಸ್ರಲ್ಲ, ಅದೆಲ್ಲದಕ್ಕಿಂತ ಖುಷಿ. ಭಾಳ अच्छा लगा आपसे मिलके, फिर मिलेंगे. बाय बाय ठेकेदार जी. छोटू बाय. हाँ बाय, गुड नाइट. ಚಾಂಪಿಯನ್ಸ್ ಟ್ರೋಫಿ ಮುಗಿಸ್ಕೊಂಡು ಇವಾಗಷ್ಟೇ ಎಲ್ಲ ಫ್ಯಾನ್ಸು ಆಚೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಕೌನ್ಸಾ ಮ್ಯಾಚ್ था आज? ಬಾಂಗ್ಲಾದೇಶ್ ಫ್ಲಾಗ್ ಕಾಣಿಸ್ತಾ ಇದೆ. ಕೌನ್ಸಾ ಮ್ಯಾಚ್ था? ಕೌನ್ಸಾ ಮ್ಯಾಚ್ था आज? ಯಾವುದೋ ಮ್ಯಾಚ್ ಇತ್ತು, ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ. ಅಫ್ಘಾನಿಸ್ತಾನ್ का झंडा नजर आ रहा है. ಅಫ್ಘಾನಿಸ್ತಾನ್ ಫ್ಲಾಗ್ ಕಾಣಿಸ್ತಾ ಇದೆ. ಇನ್ನೇನು ರಂಜಾನ್ ಶುರು ಆಗ್ತಾ ಇದೆ. ಎಲ್ಲ ಹೋಟೆಲ್ಗಳ ಮುಂದೆ ಈ ಥರ ಬೋರ್ಡ್ ಬರುತ್ತೆ. ಏಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ಸರ್ವ್ ಮಾಡಲ್ಲ ಹೋಟೆಲ್ಗಳಲ್ಲಿ. ಸಂಜೆ ರೋಜಾ ಬ್ರೇಕ್ ಆದ್ಮೇಲೆ ಊಟ ಕೊಡೋದು. ಇನ್ನು 2-3 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆನೂ ಹೋಟೆಲ್ಗಳು ಬಂದು ಬೆಳಗ್ಗೆ ಹೊತ್ತು. ಇವತ್ತು ನಾವು ಉಳ್ಕೊಂಡಿರೋ ಹೋಟ್ಲ್ ಹೆಸರು ರಮಾದ, ರೂಮ್ ನಂಬರ್ 201. ಹೇಗಿದೆ ಅಂತ ನೋಡಿ. ಪಾಕಿಸ್ತಾನದ ಲಾಹೋರ್ನಲ್ಲಿ ಇದು ಬೆಡ್ಡು, ಇಲ್ಲಿ ಒಂದು ಪೇಂಟಿಂಗು, ಭಾಳ ಸಿಂಪಲ್ ಆಗಿದೆ ಆದರೆ ಎಲಿಗೆಂಟ್ ಆಗಿದೆ. ಇಲ್ಲಿಂದ ವ್ಯೂ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಟಿ ವಿ ಹಾಕಿದ್ದಾರೆ. ತಿಂಡಿ ಗಿಂಡಿ ಇಟ್ಟಿದ್ದಾರೆ, ಹಣ್ಣಿಟ್ಟಿದ್ದಾರೆ, ವಾರ್ಡ್ರೋಬ್ಸು, ವಾಶ್ರೂಮು, ಶವರ್. ಚೆನ್ನಾಗಿತ್ತಲ್ಲ. ಇವತ್ತಿನ ದಿನ ಅತ್ಯದ್ಭುತ.
ಇವತ್ತಿನ ಅತ್ಯದ್ಭುತವಾದ ವಿಡಿಯೋವನ್ನು ಲಾಹೋರ್ ನಗರದಿಂದ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ಅದ್ಭುತವಾದ ಸಂಚಿಕೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ. ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಜೈ ಹಿಂದ್. Cuéntame otra vez que la vida del campo no vale. Miénteme otra vez que no quieres que todo se acabe.